ವೆಲ್ಕಮ್ ಟು ಮೈ ಚಾನಲ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ. ಇನ್ನು ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ದ ಕೆಲಸ ವೈರಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಮಾಡೋಂಥ ಕೆಲಸನ ಹೇಳ್ಕೊಂಡು ಹೋಗ್ತಾಯಿದ್ದೀನಿ. ಮೊದಲು ಈ ಥರ ಎಲ್ಲ ಮಾಡಲರ್ ಬಾಕ್ಸ್ ಇರೋವಂಥದ್ದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಥರ ಸಿಸ್ಟಮ್ ಮಾಡೋ ಬಾಕ್ಸು, ಗೇಟ್ ಮಾಡೋ ಬಾಕ್ಸು, ಟೂಲ್ ಮಾಡೋ ಬಾಕ್ಸು ಮತ್ತು ಸೀಲಿಂಗಲ್ಲಿ ಇಲ್ಲಿ ಕಾಣ್ತಾ ಇದೆ. ಸ್ವಲ್ಪ ನಮ್ಗೆ ಗೊತ್ತಾಗ್ತಿದೆ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಹೋಗೋದಿಲ್ಲ ನೋಡಿ. ಅಲ್ಲಿಗೆ ಅದನ್ನ ಬಿಡಿಸ್ಕೊಳ್ತೀವಿ. ಇದು ವಾಲ್ ಪಾಯಿಂಟ್. ಇದು ಈ ಎರಡು ಕಡೆ ಸಂಜೆ ಇರೋದ್ರಿಂದ ಇದೆ. ಇಲ್ಲೊಂದು ಪಾಯಿಂಟ್ ಇದೆ, ಇವಾಗ ಬಿಡಿಸ್ಕೊಳ್ತೀವಿ. ಎರಡೆರಡು ನೋಡಿ, ಆ ಸಜ್ಜೆ ಮೇಲೆ ಇಲ್ಲ, ಇಲ್ಲೊಂದು ಸೈಡಿಗೆ ಒಂದು ಪ್ಯಾಂಟ್ ಹಾಕೊಂಡ್ರೆ ಕಾಣ್ತಾ ಇದ್ದಿಲ್ಲ, ಅದೇ ಪ್ಯಾಂಟು. ಬಾತ್ರೂಮಲ್ಲಿ ಯಾವುದೇ ಇದು ಬಿಟ್ಟಿಲ್ಲ. ಆ ಜಂಕ್ಷನ್ ನೋಡಿ, ಅದು ಸದ್ಯ ಮೇಲೆ ಜಂಕ್ಷನ್ ಅದನ್ನು ಬಿಡಿಸ್ಕೊಂಡು ಇವೆಲ್ಲ ಕ್ಲಿಯರ್ ಮಾಡ್ಕೊಬಿಟ್ಟು ಸ್ಪ್ರಿಂಗ್ನ ಫಿಲ್ಲಿಂಗ್ ಮಾಡ್ಕೊಳ್ತೀವಿ. ಇದೇ ಥರ ಏನಾದರೂ ನಾನು ತೋರಿಸ್ಬಿಡ್ತೀನಿ. ನೋಡಿ, ಇದು ಗಲ್ ಪಾಯಿಂಟ್ಗೆ ಅಲ್ಲೂ ಇದೆ, ಇಲ್ಲೊಂದಿದೆ ನೋಡಿ. ಔಟ್ ಸೈಡ್ ಲೈಟು, ಗಲ್ ಪಾಯಿಂಟು ಇದೆ. ಇಲ್ಲಿ ಇದು ಮನೆ ಸ್ವಲ್ಪ ದೊಡ್ಡದು ರೂಮು. ಇದು ರೆಸಾರ್ಟ್ ಹೋಮ್ ಸ್ಟೇ ಟೈಪ್ ಮಾಡಿಕೊಡ್ತಾ ಇರೋಂಥದ್ದು. ಇದು ಒಂದು ಸ್ವಲ್ಪ ದೊಡ್ಡದುಂಟೆ, ಅದು ಚಿಕ್ಕದು. ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತದೆ ನೋಡಿ. ಈ ಪಾಯಿಂಟ್ ಬರ್ತದೆ, ಇಲ್ಲೊಂದು ಪಾಯಿಂಟ್ ಬರ್ತದೆ. ಹಾಗೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಬಿಟ್ಟು ವಾಲ್ ಫ್ಯಾನ್ ಬರ್ತದೆ, ಪಾನಲ್ ಫ್ಯಾನ್ ಬರ್ತದೆ ಐಟಮು. ಇದು ಮಾಡ್ಲರ್ ಬಾಕ್ಸ್, ಇಲ್ಲಿಗೆ ಟಿವಿ ಪ್ಯಾಂಟ್ ಬರ್ತದೆ, ಕಾರ್ನರು ಇಲ್ಲೊಂದು ಪ್ಯಾಂಟ್ ಬರ್ತದೆ. ಇದು ಬಟ್ಲಿಗೆ ಬಾತ್ರೂಮ್ಗೆ ಪ್ಯಾಂಟ್ಗಳು ಮತ್ತು ನೋಡಿ. ಬಾತ್ರೂಮಲ್ಲಿ ಬೀದರ್ಗೂ ಅದಕ್ಕೂ ಎರಡು ಕೊಲೆ ಹಾಕ್ಕೊಂಡ್ರು. ಸೀಲಿಂಗಲ್ಲಿ ಪ್ಯಾಂಟ್ ಹಾಕು. ಫಸ್ಟ್ ಫ್ಲೋರ್ ರೂಮು ನೋಡಿ, ಇದೆಲ್ಲ ಅದೇ ಥರ. ಎಂಟ್ರೆನ್ಸಲ್ಲಿ ಒಂದು ಪ್ಯಾಂಟು, ಸೈಡಿಗೆ ಒಂದು ಪ್ಯಾಂಟು, ಸೀಲಿಂಗಲ್ಲಿ ಒಂದು ಪ್ಯಾಂಟು, ಇದು ಸೀಲಿಂಗ್ ಪ್ಯಾಂಟು. ಹಿಂಗೆ ಯಾವುದಾದ್ರೂ ಆಗೋದನ್ನ ಇಲ್ಲೊಂದು ಪ್ಯಾಂಟ್ ಬರ್ತದೆ ನೋಡಿ. ಇದೇನು ಇಷ್ಟು ಬಟ್ಲಿಗೆ ಹೋಗುತ್ತೆ, ಬಟ್ಲಿಗೆ ಹೋಗುತ್ತೆ. ಇಲ್ಲಿ ಪ್ಯಾಂಟ್ ಇಟ್ಕೊಂಡಿಲ್ಲ ಅಂದರೆ ಇಲ್ಲದು ವಾಶ್ ಬೇಷನ್ ಒಂದು ಪ್ಯಾಂಟ್ ಬರ್ತದೆ, ಅಡ್ಜಸ್ಟ್ಮೆಂಟ್ ಪ್ಯಾಂಟ್ ಬರ್ತದೆ, ಸಿಂಗಲ್ ಲೈಟ್ ಪ್ಯಾಂಟ್ ಬರ್ತದೆ ಮೇಲೆ. ಹಾಗೆ ಇಲ್ಲಿ ಬರೋಣ, ಇಡೋದು ಇಲ್ಲ ಔಟ್ಸೈಡ್ ಪ್ಯಾಂಟ್ ಇದೆ. ಈ ಮನೆ ಬರೋಣ, ಇಲ್ಲೊಂದು ಪ್ಯಾಂಟ್ ಬರ್ತದೆ, ಅಡ್ಜಸ್ಟ್ಮೆಂಟ್ ಪ್ಯಾಂಟು, ಸೀಲಿಂಗ್ ಪ್ಯಾಂಟು. ಇದು ಗೀಸರ್ ಪ್ಯಾಂಟು, ಶವರ್ ಗೀಸರ್ದು. ಇದೇನೊಂದು ಇದೇನು ಸೀಲಿಂಗಲ್ಲಿ ತೋರಿಸ್ತಾ ಇದ್ದೀನಿ ಡಿಸೈನು. ಇದೆಲ್ಲ ಸ್ಪಾಟ್ಲೈಟ್ ಬರೋವಂಥದ್ದು. ಈ ಡಿಸೈನ್ನ ಸೆಂಟ್ರಿಂಗ್ ಹೊಡಿನೇ ಮಾಡಿರೋಂಥದ್ದು. ಇದು ಮೋಲ್ಡಿಂಗ್ ಶೀಟಲ್ಲೇ ಡಿಸೈನ್ ಆಗಿರೋದು. ಇದು ಯಾವುದೇ ಗಾರೆಯಲ್ಲಿ ಆಮೇಲೆ ಮಾಡಿರೋಂಥದ್ದಲ್ಲ. ಇದು ಕಾಂಕ್ರೀಟ್ ಹಾಕ್ಕಿಂತ ಏನು ಸೆಂಟ್ರಿಂಗ್ ಹೊಡಿತಾರಲ್ಲ, ಆ ಸೆಂಟ್ರಿಂಗಲ್ಲೇ ಈ ಡಿಸೈನ್ನ ಮಾಡಿರೋಂಥದ್ದು. ಇದು ಒಳ್ಳೆ ಇದಿರುತ್ತೆ. ಇದರಲ್ಲಿ ಎಲ್ಲ ರಾಡ್ಗಳು ಲಾಕ್ ಆಗಿದೆ, ಆ ಡಿಸೈನ್ ಒಳಗಡೆನೂ ರಾಡ್ ಲಾಕ್ ಆಗಿದೆ ನೀಟಾಗಿ. ಈ ಥರ ಇದ್ದರೆ ಯಾವತ್ತಿಗೂ ಏನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಮಾಡೋವಂಥದ್ದು ಎಲ್ಲ ಕ್ರ್ಯಾಕೆಲ್ಲ ಆಗುತ್ತಲ್ಲ, ಇದು ಆ ಥರ ಆಗೋಲ್ಲ. ಈಗ ಈ ಥರ ಎಲ್ಲ ಲೈಟು ಫಿಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಎಲ್ಲ ಫಿಟ್ ಮಾಡಿರೋದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಎಲ್ಲ ಆನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ವರ್ಕ್ ಫಿನಿಶ್ ಆಗಿದೆ ನೋಡಿ. ಡಿಸ್ಟ್ರಿಬ್ಯೂಷನ್ನು ಆ ಥರ ಇದೆ. ನಾನು ಲೈಟು ಎಲ್ಲ ಆನ್ ಮಾಡಿ ತೋರಿಸ್ತಾ ಇದ್ದೀನಿ 1 by 1 ಆಗಿ. ಅದು
ಇದೆಲ್ಲ ಪ್ಲಾಸ್ಟಿಂಗ್ ಆದಮೇಲೆ ಗ್ರೂ ಹೊಡೆದು ಹಾಕಿರೋಂಥದ್ದು. ಇದು ಈ ಕಡೆ ಇದು ಏನು ಪೋರ್ಷನ್ ಇದೆಯಾ ಈ ಪೋರ್ಷನ್ದೆಲ್ಲ ಎಲ್ಲ ಆಗಿದೆ. ಇದು ಈಗ ಮೇನ್ಗೆ ಇದು ಬ್ಲೂ ಇರೋದು UPSಗೆ, ಎಲ್ಲ ಇರೋದು ಲೈಟಿಂಗ್ಸ್ಗೆ ಹಾಕಿರೋಂಥದ್ದು. ಇದು ಪುನಃ ಇದಕ್ಕೆ ಫರ್ನಿಚರ್ ಬರುತ್ತೆ, ಬೇರೆ ಫಿಟ್ಟಿಂಗ್ಸ್ ಬರುತ್ತೆ ಇದಕ್ಕೆ. ಅದೀಗ ಟೆಂಪ್ರವರಿಗೆ ಹಾಕಿರೋದು ಆ ಥರ. ಅದು ಕನ್ಸೋಲ್ ಟೈಪ್ ಬರುತ್ತೆ ಲೈಟು. ಓಕೆ, ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲೆಕ್ಟ್ರಿಕಲ್ ಟೆಕ್ ಕನ್ನಡ.